ನನ್ನ ಹೆಸರು ಬಂದು ಸಿದ್ದರಾಜು ಎಚ್.ಜೆ. ನಮ್ಮ ತಂದೆ ಹೆಸರು ಜೋಗಿ ಸಿದ್ದಯ್ಯ. ಗ್ರಾಮ ಬಂದು ಉಂಜಿನಕೆರೆ, ಶ್ರೀರಂಗಪಟ್ಟಣ ತಾಲೂಕು, ಅರಕೆರೆ ಹೋಬಳಿ, ಮಂಡ್ಯ ಜಿಲ್ಲೆ. ಬಟ್ ನಮ್ಮ ವೈಫ್ ಇವರು ಸುಮಿತ್ರಾ ಕೆ.ಎಂ ಅಂದ್ಬಿಟ್ಟು, ನನ್ನ ಕಿರಿ ಮಗ ಇತಿಹಾಸ ಅಂದ್ಬಿಟ್ಟು. ನನ್ನ ಮಗ 2ನೇ ಕಾರ್ತಿಕ ಸೋಮವಾರ ದಿನ ಮುಜರಾಯಿ ಟೆಂಪಲ್ಸ್ ಸಂಬಂಧಪಟ್ಟಂಗೆ ಸೇರಿದಂಗೆ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಪೂಜೆಗೆ ಅಂದ್ಬಿಟ್ಟು ಹೋಗ್ತೀವಿ. ಹೋದಂತ ಸಂದರ್ಭದಲ್ಲಿ ಪೂಜೆ ಮುಗಿದ ತಕ್ಷಣ ನಾನು ಮತ್ತೆ ನನ್ನ ಕಿರಿ ಮಗನ ಹಿಂದೆ ಬರ್ತೀವಿ. ನಾನು ದೊಡ್ಡಪ್ಪನ ಜೊತೆ ಹತ್ರ ಬರ್ತೀನಿ ಅಂತ ಹೇಳಿ ಅವರ ದೊಡ್ಡಪ್ಪನ ಹತ್ರ ಉಳಿತಾನೆ. ಮತ್ತೆ ನಾನು ಇವನ ಜೊತೆಲಿ ಕರ್ಕ ಬಂದ್ಮೇಲೆ ಕೇವಲ ಒಂದು 10 ನಿಮಿಷ ಅಷ್ಟೇನೆ. 10 ನಿಮಿಷ ಆದ ತಕ್ಷಣನೇ ಇಲ್ಲಿ ಅವನು ಬರಲಿಲ್ಲ ಗಾಬರಿಯಾಗಿ ಹೋಗ್ತೀನಿ. ಮತ್ತೆ ಅಲ್ಲಿ ಬರಬೇಕಾದ ಕ್ಷಣದಲ್ಲಿ ಲಾಸ್ಟ್ ಎಂಡಲ್ಲಿ ಮುಜರಾಯಿ ಟೆಂಪಲ್ ಸಂಬಂಧಪಟ್ಟಂಗೆ ಈ ಗೇಟ್ ನ 6 ತಿಂಗಳಿಂದ 1 ವರ್ಷದಿಂದ ದುರಸ್ತಿಯಲ್ಲಿದ್ರು ಮುಜರಾಯಿ ಟೆಂಪಲ್. ಇದನ್ನ ಆಡಳಿತಕ್ಕೆ ಏನು ದುರಸ್ತಿಯಲ್ಲಿದ್ರು ಅದನ್ನ ಸರಿಯಾಗಿ ಕಾಪಾಡ್ದಾನೆ. ಮತ್ತೆ ಅದನ್ನ ಗೇಟ್ ಏನ್ ಮಾಡ್ತಾ ಬರಬೇಕಾದ್ರೆ ಅವನು ಆ ಡೋರಿಂದ ದೇವಸ್ಥಾನದಿಂದ ಹೊರಗೆ ಬರ್ಬೇಕಾದ್ರೆ ಬಲಭಾಗದಲ್ಲಿ ಇದ್ದಂತ ಡೋರ್ ದುರಸ್ತಿಯಲ್ಲಿ ಇರುತ್ತೆ. ಆ ದುರಸ್ತಿಯಲ್ಲಿದ್ದ ಡೋರು ಅವ್ನ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಬಟ್ ಕೈಲಿ ಏನೋ ನಂದಿದ್ದಾನೆ ಅಷ್ಟೇನೆ. ಆ ಕ್ಷಣಕ್ಕೆ ಈ ಡೋರ್ ಬಿದ್ದು ಮೇಲೆ ದಿಕ್ಕತ್ತದೆ. ಅಲ್ಲಿ ಸುತ್ತ ದೇವಸ್ಥಾನ ಸುತ್ತ ಕರೆಂಟು ಸುಧಾ ಸರಿ ವ್ಯವಸ್ಥೆ ಇರೋದಿಲ್ಲ. ನಮ್ಮ ಅಣ್ಣನು ಬರ್ತಾನೆ. ಗೇಟ್ ಸೌಂಡ್ ಆಯ್ತು ಏನೋ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅವನ ಮಗು ಇರ್ತದೆ, ಆ ಮಗು ಕರ್ಕೊಂಡು ಅವನು ಬರ್ತಾನೆ. ನಾನು ಎಲ್ಲಿ ಅಂದಾಗ ಬಂದಿಲ್ವ ನಿನ್ ಜೊತೆ ಅಂತ ಹೇಳಿ ಮತ್ತೆ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಗೇಟ್ ಮೇಲೆ ಅದಿಕೊಂಡಿರ್ತದೆ. 148 kg ಗೇಟ್ ಮೇಲೆ ಅದಿಕೊಂಡು ಮತ್ತೆ ರಕ್ತಸ್ರಾವ ಫುಲ್ಲು ತಲೆಗೆ ಪೆಟ್ಟು ಬಿದ್ದಿ ಅಲ್ಲೇ ಫುಲ್ಲು. ನಾನು ಅಲ್ಲಿಂದ ಹುಡಿಕೊಂಡು ಎಲ್ಲ ಬೇರೆ ಕಡೆ ಹೋಗಿದ್ದಾನ, ಬೇರೆ ಮನೆಗೆ ಹೋಗಿದ್ದಾನ ಅಂದ್ಬಿಟ್ಟು ಒಂದು 10 ನಿಮಿಷ ಆ ಕ್ಷಣದಲ್ಲಿ ಹೋಗೋ 10 ನಿಮಿಷದಲ್ಲಿ 10 ರಿಂದ 15 ನಿಮಿಷದಲ್ಲಿ ಫುಲ್ಲು ಜೀವನ ಫುಲ್ಲು ಬ್ಲಡ್ ಎಲ್ಲ ಹರಿದಿರ್ತದೆ. ಆ ಕ್ಷಣದಿಂದ ನಾನೇನ್ ಮಾಡ್ತೀನಿ, ಅಲ್ಲಿಂದ ತಗೊಂಡು ಜಿಲ್ಲಾ ಹಾಸ್ಪಿಟಲ್ಗೆ ತಗೊಂಡು ಬರ್ತೀನಿ. ಅಲ್ಲಿ ವೈದ್ಯರು ನೋಡಿ ಕೇಳಿದ ಮಟ್ಟಾಗ ECG ಮಾಡಿದ ತಕ್ಷಣ ಇಲ್ಲ ಮಗು ಯಾವ ಕಾರಣಕ್ಕೂ ಇದು ಬದುಕಿಲ್ಲ, ಜೀವ ತೀರ್ಕೊಂಡೈತಿ ಅಂತ ಹೇಳಿ ಅಲ್ಲೇ ಮೃತಪಟ್ಟಿದೆ ಅಂದ್ಬಿಟ್ಟು ಬೆಳಗ್ಗೆನೆ 11ನೇ ತಾರೀಕು 11ನೇ ತಿಂಗಳು ರಾತ್ರಿ 9:15 ಅದು ಆಗುತ್ತೆ. ನೈಟು ನಾನು ಅಲ್ಲಿಂದನೇ ಸರಿ ನನಗೆ ಪಾಪನ ಬಾಡಿ ನನಗೆ ಕೊಡಲ್ಲ. ಬೆಳಿಗ್ಗೆ ನಾನು 12ನೇ ತಾರೀಕು 11ನೇ ತಿಂಗಳು ನಾನು ಮಂಗಳವಾರ ದಿನ ನನಗೆ MLC ಮಾಡ್ತಾರೆ ಅಲ್ಲಿ ನೈಟು. MLC ಮಾಡಿದ ತಕ್ಷಣ ನೈಟು ನನಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆದ ತಕ್ಷಣ ನಾನು ಬೆಳಗ್ಗೆ ಬಂದು ಪಾಪು ಬಾಡಿ ಕೊಡೋದಕ್ಕೆ 4:15 ಆಗುತ್ತೆ. ಅಲ್ಲಿ ತಂದು ನಾನು ಈ ಜಿಲ್ಲಾಡಳಿತನೇ ಆಗ್ಲಿ ಇಲ್ಲ ತಾಲೂಕು ಆಡಳಿತನೇ ಆಗ್ಲಿ ಇಲ್ಲ ಅಲ್ಲಿ ಉಸ್ತುವಾರಿ ಸಚಿವರೇ ಆಗ್ಲಿ ಯಾರು ಸುಧಾ ಬರೋದಿಲ್ಲ. ಲಾಸ್ಟ್ಗೆ ಸಾವುಗಾರ ಮನೆಗೆ ತಹಸೀಲ್ದಾರ್ ಬಂದು ಆಯ್ತು ನಾನು ಬರ್ತೀನಿ ನಡೀರಿ, ನಾನು ನೋಡ್ತೀನಿ ಏನಾಗೈತೆ ಅಂತ ಹೇಳಿ ಒಂದನ್ನ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾರೆ. ಆ ಕಿಚ್ಚಲ್ಲಿ ನಾನು ಏನು ನನಗೆ ಮೈಂಡ್ಗೆ ನನ್ಗೇನು ಆಗಲ್ಲ. ನನ್ನ ಮಗ ಬೇಕು, ನನ್ನ ಪ್ರಾಣ ಅವನು ಬೇಕು ಅಂತಗೋಸ್ಕರ ನಾನು ಆ ಕಷ್ಟದಲ್ಲಿ ಇರ್ತೀನಿ. ಅಲ್ಲಿಂದ ಬಂದಾದ್ಮೇಲೆ ದಪ್ಪನ್ ಈ ಬಾಡಿ ಕೊಡ್ತಾರೆ ನನಗೆ, ಈ ಮಗನ ನನಗೆ ಬಾಡಿ ಕೊಡ್ತಾರೆ. ತಕೊಂಡು ನಾನು ಬಂದು ಶವ ಸಂಸ್ಕಾರ ಮಾಡ್ತೀನಿ. ಶವ ಸಂಸ್ಕಾರ ಮಾಡ್ದ ಇಲ್ಲಿವರೆಗೂ 10 ದಿನ ಆಯ್ತು. ಒಂದು ಜಿಲ್ಲಾ ಆಡಳಿತ ಆದ್ರೂ ಸರಿಯೇ, ಒಂದು ತಾಲೂಕು ಆಡಳಿತ ಸರಿಯೇ, ಅಲ್ಲಿ MLA ಆದ್ರೂ ಸರಿನೇ, ಇಲ್ಲ ಒಬ್ರು ಅಫ್ರಲ್ ಆರೇ ಆಗ್ಲಿ ಅವರು ಇಲ್ಲ ಅಂದ್ರೆ ಒಬ್ರು VA ಸುಧಾ ಕಳಿಸಿಲ್ಲ ಇಲ್ಲಿವರೆಗೆ. ಏನು ಒಂದು ಸಾಂತ್ವನ ಹೇಳಕ್ಕೋಸ್ಕರ ನನ್ಗೊಂದು ಇದ್ದೀನಪ್ಪ, ನಾವಿದ್ದೀವಿ, ನಿಮ್ಗೊಂದು ಸಾಂತ್ವನ ಏನು ಸಾಂತ್ವನವಾಗಿರಿ ಅಂತ ಒಂದು ಸಾಂತ್ವನ ಹೇಳಕ್ಕೂ ಸುಧಾ ಬಂದಿಲ್ಲ. ನಮ್ಮ ಪಾಡು ಯಾಕೆ, ನಾವು ಕಡು ಬಡವರಾಗಿರೋದ್ರಿಂದ ನಮ್ಮ ಮಕ್ಕಳು ನೋಡಿ ಸ್ಕೂಲ್ಗೆ ಹೋಗೋದ್ರಿಂದ ಎಷ್ಟು ಸಂಕಟ ಐತಂತೆ ಅಂತ ನಮಗ್ ಗೊತ್ತು. ಮಕ್ಕಳನ್ನ ಕಳ್ಕೊಂಡರು ಗೊತ್ತು ಆ ಸಂಕಟ ಏನು ಎಂತು ಅನ್ನೋದು. ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ಪ್ರತಿ ದಿನ ಊಟ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಹೇಳ್ಕಕ್ ಆಗ್ತಿಲ್ಲ. ನಿಮ್ಮ ಹತ್ರ ಬಂದು ಈ ಕಷ್ಟನ ಹೇಳ್ಕೊಳ್ಳೋಣ, ನಿಮ್ಮಿಂದಾರ ಏನಾರು ನನಗೆ ಒಂದು ಸಾಂತ್ವನ ಸಿಗುತ್ತಾ ಅಂತ ಹೇಳಿ ನಿಮ್ಮ ಹತ್ರ ಬಂದು ನಾನು ಕೇಳ್ಕೊತಾ ಇದೀನಿ. ದಯವಿಟ್ಟು ನಿಮ್ಮನೆ ಮಗ ಅಂತ ಹೇಳಿ ದಯವಿಟ್ಟು ಇವ್ನಿಗೆ ನ್ಯಾಯ ದೊರಕಿಸ್ಬೇಕು. ನನಗೆ ಮತ್ತೆ ಈ ಆಗಿರೋ ಪರಿಸ್ಥಿತಿ ಮತ್ತೊಂದು ಯಾವ ಮಕ್ಕಳಿಗೂ ಆಗ್ಬಾರ್ದು ಅಂತ ನಾನು ಕೇಳ್ಕೊತಾ ಇದೀನಿ. ಈಗಿನ ಸರ್ಕಾರ ಎಲ್ಲಿ ಬಡವ್ರಿಗೋಸ್ಕರ ಬದುಕ್ತದೆ, ಬಡವ್ರಿಗೋಸ್ಕರ ಇದ್ದೀವಿ ಅಂತ ಹೇಳ್ತಾರೆ.
ಎಲ್ಲಿದೆ ಈ ಬಡವರಿಗೋಸ್ಕರ? ಎಲ್ಲಿದೆ ಹೇಳಿ? ನಮ್ಗೆ ದಯವಿಟ್ಟು ನಿಮ್ಮಿಂದ ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ಕೇಳಕತ್ತಿರ್ತೀನಿ. ಸಂಪರ್ಕ ಇಲ್ಲ ಸರ್. ನಾನು ನನ್ನ ಮಗಳು ಡೆತ್ ಬಿಡಬೇಕು ಅಂತ ಕೇಳಿದ್ರೆ ಇನ್ನು FIR ಆಗೈತೆ, ಪೋಸ್ಟ್ ಮ್ಯಾನ್ ಆಗೈತೆ, ನಮಗ್ ರಿಪೋರ್ಟ್ ಅದೇ ಬರುತ್ತೆ. ನಾವು ನೋಡ್ತೀವಿ, ತಿಳಿಸ್ಕತ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ, ಆಮೇಲೆ ಡೆತ್ ಸರ್ಟಿಫಿಕೇಟ್ ತಕೊಳ್ಳಿ ಅಂತ ಮೀನಾ ಮೇಸ್ದಿಂದ ಮಾತಾಡ್ತಿದ್ರೆ ಏನ್ ಅಂತ ಗೊತ್ತಿಲ್ಲ. ನಾನು ಒಬ್ಬ ಕಡು ಬಡವರಾಗಿ ಅದೇ ಶ್ರೀಮಂತ ವರ್ಗದಲ್ಲಿ ಹಿಂಗಾಗಿದ್ರೆ ಈ ತರ 5 ಕ್ಷಣದಲ್ಲೇ ವಿತಿನ್ ಸೆಕೆಂಡ್ ಅಲ್ಲೇ ಪರಿಹಾರ ಮಾಡ್ತಿದ್ರು ಏನು ಎಂತು ಅಂತ ಒಂದು ಸಂತಾಪ ಹೇಳಕ್ಕೂ ಸುಧಾ ಅವ್ರು ಅಲ್ಲೇ ಫೋನ್ ಅಲ್ಲಾದ್ರು ಹೇಳಿದ್ರು ನನಗೆ ಎಷ್ಟು ಸಂತೋಷ ಆಗುದು ಅಂತ. ಲೋಕಲ್ MLA ಸುಧಾ ಮಾಡಿಲ್ಲ, ಶಾಸಕರು ಸುಧಾ ಬಂದಿಲ್ಲ ಸರ್. ಸರ್ ನಾನು ಪರಿಹಾರಕ್ಕೋಸ್ಕರ ನಾನು ಇಲ್ಲಿಗೊಟ್ಟು ಬಂದಿಲ್ಲ ಸರ್. ನಮ್ಮ ಮಗು ಆಗುದು ಪರಿಸ್ಥಿತಿ ಬೇರೆ ಮಕ್ಕಳಿಗೆ ಆಗುದು ಬೇಡ ಸರ್. ಸರ್ ಅದೇ ಇದೆ ಸರ್. ಸ್ಟೇಷನ್ಗೆ ಇವತ್ತು ಕಂಪ್ಲೇಂಟ್ ಆದ್ಮೇಲೆ 2 PC ಬಂದು ತಗೊಂಡು ಹೋದ್ರು ಸರ್. FIR ಆದ್ಮೇಲೆ ಅಲ್ಲಿನ ಒಳಗಡೆ ಕೆಲಸ ಮಾಡುವಂತ ಅರ್ಚಕರು ಸುಧಾ ಇದನ್ನ ಏನು ಎಂತು ಅಂತ ಸುಧಾ ನೋಡಿಲ್ಲ ಸರ್. ವಿಷಯ ತಿಳಿದು ಪತ್ರಿಕಾ ಭವನಕ್ಕೆ ಆಗಮಿಸಿದ್ದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಅವರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ವೈಯಕ್ತಿಕ ಪರಿಹಾರ ವಿತರಣೆ ಮಾಡಿದರು. ಶ್ರೀರಂಗಪಟ್ಟಣ ತಾಲೂಕಿನ ಸಿದ್ದರಾಜು ಸುಮಿತ್ರಮ್ಮ ಎಂಬ ದಂಪತಿಗಳ ಪುತ್ರ ಜಿಸ್ನಿತ್ HS ಎಂಬ ಯುವಕ ಮುಜರಾಯಿ ಇಲಾಖೆಯ ಒಳಪಡುವ ದೇವಸ್ಥಾನದ ಶಿಥಿಲಗೊಂಡ ಗೇಟ್ ಮಗುವಿನ ಮೇಲೆ ಬಿದ್ದು ಇವತ್ತು ಮಗು ಅಸುನೀಗಿದೆ. ಈ ಸುದ್ದಿ ತಿಳಿದ ತಕ್ಷಣ ಕುಟುಂಬಸ್ಥರು ಒಂದು ದೇವಸ್ಥಾನದ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಪೊಲೀಸ್ ಇಲಾಖೆಯವರು, ಅರಕೆರೆ ಪೊಲೀಸ್ ಠಾಣೆಯವರು FIR ಕೂಡ ಮಾಡಲಿಕ್ಕೆ ಬಹಳ ಸತಾಯಿಸಿರ್ತಕ್ಕಂಥದ್ದು. ಈ ಒಂದು ಘಟನೆಯಾಗಿ 8 ದಿನ ಕಳೆದರೂ ಕೂಡ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ತಹಶೀಲ್ದಾರ್ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಆ ಸ್ಥಳೀಯ ಶಾಸಕ ಆಗಲಿ ಹೋಗಿ ಗಮನಕ್ಕೆ ತರದೇ ಇರ್ತಕ್ಕಂಥದ್ದು ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ. ಒಂಥರ ಈ ತಾಲೂಕಿನಲ್ಲಿ ತುಘಲಕ್ ರೀತಿಯ ಸರ್ಕಾರ, ಒಬ್ಬ ಶಾಸಕ ಅವನ ದುರ್ನಡತೆ, ಅಧಿಕಾರಿಗಳ ಅಂಧ ದರ್ಬಾರ್. ಈ ತತ್ಕ್ಷಣದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಅರಕೆರೆ ಪೊಲೀಸ್ ಠಾಣಾಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ತತ್ಕ್ಷಣವೇ ಈ ನೊಂದ ಕುಟುಂಬಕ್ಕೆ ಪಾಪ ನೋಡಿದ್ರೆ ಕರಳು ಕಿವುಚು ಬರುತ್ತೆ. ಈಗ ತಾನೇ ನನಗೆ ನಮ್ಮ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ನನಗೆ ಕರೆ ಮಾಡಿ ಹೇಳಿದ್ರು. ನನಗೂ ಕೂಡ ಇದು ಗಮನಕ್ಕಿರಲಿಲ್ಲ. ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಇಲ್ಲಿ ಬಂದು ಈ ಕುಟುಂಬದ ಪರ ನಾನಿದ್ದೇನೆ ಅನ್ನುವಂತ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತೆ ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ, ಈ ಭವಿಷ್ಯದಲ್ಲಿ ಸುಂದರವಾದ ಬದುಕು ಕಟ್ಕೊಂಡು ಬದುಕಬೇಕಾದಂತ ಮಗು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಜರಾಯಿ ಇಲಾಖೆ ಸಾರ್ವಜನಿಕರ ಹಣ, ಮುಜರಾಯಿ ಇಲಾಖೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಹಣವನ್ನ ಬೇರೆ ಬೇರೆ ಕೋಮ್ನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡತಕ್ಕಂತ ಭ್ರಷ್ಟ ಸರ್ಕಾರ, ನೀತಿಗೆಟ್ಟ ಸರ್ಕಾರ, ಮನುಷ್ಯತ್ವ ಇಲ್ಲದ ಸರ್ಕಾರ, ಸಂವಿಧಾನದ ವಿರುದ್ಧವಾದಂತ ಸರ್ಕಾರ ಇವತ್ತು ಅವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಈ ಜಿಲ್ಲಾಡಳಿತ ಯಾಕಿರ್ಬೇಕು, ತಾಲೂಕು ಆಡಳಿತ ಯಾಕಿರ್ಬೇಕು, ಇಲ್ಲಿಯ ಶಾಸಕ ಯಾಕಿರ್ಬೇಕು, ಇಲ್ಲಿಯ ಉಸ್ತುವಾರಿ ಸಚಿವರು ಯಾಕಿರ್ಬೇಕು? ನಿಜಕ್ಕೂ ಕೂಡ ಕರುಳು ಕಿತ್ತು ಬರ್ತಾ ಇದೆ. ಆ ಕುಟುಂಬದ ಜೊತೆ ನಾನು ಇರ್ತೇನೆ. ಮುಂದಿನ ಇರ್ತಕ್ಕಂಥ ಇನ್ನೊಬ್ಬ ಯುವಕನ ವಿದ್ಯಾಭ್ಯಾಸ ಇರ್ಬೋದು, ಅವನಿಗೆ ಒಂದಷ್ಟು ಎಲ್ಲರ ಹತ್ರ ಹಣವನ್ನ ನಾನು ವೈಯಕ್ತಿಕವಾಗಿ ಸಹಾಯ ಮಾಡ್ತೇನೆ ಮತ್ತು ಒಂದೊಂದು ಹಣವನ್ನ ಠೇವಣಿ ಇಟ್ಟು ಮುಂದಿನ ಭವಿಷ್ಯ ರೂಪಿಸಲಿಕ್ಕೆ ನಾವು ಸಹಕಾರಿಯಾಗೋಣ. ಇರ್ತೀನಿ. ಈ ಹಣ ತಗೊಂಡು ಆ ಕಾರ್ಯ ಏನ್ ಮಾಡಬೇಕು, ನೀವು 11 ದಿವಸದ ಕಾರ್ಯ ಆಗಿದೆಯಾ? ಆ ಕಾರ್ಯನ ಈ ಹಣದಲ್ಲಿ ನೀವು ಮಾಡಿ ಒಂದು 2 ಲಕ್ಷ ರೂಪಾಯಿ ಹಣವನ್ನ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಮಗು ಭವಿಷ್ಯಕ್ಕೆ ಠೇವಣಿ ಇಡುವಂತ ಏನಂತಾರೆ ಡೆಪಾಸಿಟ್ ಇಡುವಂತ ಕೆಲಸ ನಾವು ಮಾಡ್ತೀವಿ.